ಮನೆಯಲ್ಲಿ ಮಲಗಿದ ಸತೀಶ್ಗೆ ಕರೆದುಕೊಂಡು ಹೋಗಿ ಪ್ರಾಣ ಕಳೆದುಕೊಳ್ಳುವುದಕ್ಕೆ ಕಾರಣರಾದ ಕೆಬಿ ಅಧಿಕಾರಿ ಕತೆ ಇದು. ಹೆಂಡತಿ ಮಕ್ಕಳಿಗೆ ಯಾರು ದಿಕ್ಕು? ಮೃತ ಸತೀಶನವರ ಮನೆಗೆ ಭೇಟಿ ನೀಡಿದ ಭರವಸೆ ನೀಡಿದ ದಕ್ಷಿಣ ಕ್ಷೇತ್ರ ಶಾಸಕರು, ಇಂದೀಗ ಪರಿಹಾರದ ನ್ಯಾಯಕ್ಕಾಗಿ ದಾರಿ ಕಾಯುತ್ತಿರುವ ಕುಟುಂಬಸ್ಥರು, ಮೃತ ಸತೀಶನ ಲೈನ್ಮ್ಯಾನ್ ನೌಕರಿ ಕೊಡಿಸ್ತೀವಿ ಎಂದು ಹೇಳಿ ದಿನ ಕರೆದುಕೊಂಡು ಹೋಗುತ್ತಿರುವ ಕೆಬಿ ಅಧಿಕಾರಿಗಳು ಯಾರೂ ಕೇಳುವವರು ಇಲ್ಲ. ಕುಟುಂಬದ ದೀಪ ಆರಿಸಿ ಬಿಟ್ಟ ಕೆಬಿ ಅಧಿಕಾರಿಗಳ ಮೇಲೆ ಪೊಲೀಸರು ಕ್ರಮ ಕೈಗೊಳ್ಳದೆ ಮೌನವೇಕೆ? ಟೆಂಪಲ್ ಕೌಂಟರ್ ಅಂತ ಹೇಳಿ ನಾವು ಮನೆ ಅಡಿಗೆ ಅದ್ರದ್ದು ಏನೂ ಇದು ಇಟ್ಟಿಲ್ಲ. ನಮಗೆ ರೂಪಿ ಏನಿಲ್ಲ ಮನೆ ಡ್ರೆಸ್ ಎಲ್ಲ ಕೊಟ್ಟರು, ಎಲ್ಲ ಕೊಟ್ಟರು. 8 ವರ್ಷದಿಂದ ಊರಿಗೆ ಎಲ್ಲರೂ ಗೊತ್ತೇದ ನಾವು ಮಾಡಿ ತಿಂಗಳ 1000 ರೂಪಾಯಿ ಹೆಲ್ಪ್ ಮಾಡ್ತಾರೆ ಮಾಡತ್ತೆ ಅವ್ರಿಗೆ ಒಂದಿನ ಇಷ್ಟ. ಅದೇ ನಮ್ದು ಕೇಳ್ಕೊಂಡ ನಿಮ್ದು ಇದು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ರಿಪೋರ್ಟ್ ಬರ್ಬೇಕು. ಬಂದ್ಮೇಲೆ ಬೇಕಾಯ್ತು ಒಟ್ಟು ಮ್ಯಾಕ್ಸಿಮಮ್ 5 ಲಕ್ಷ ತನಕ ಕೊಡಿಸ್ಬೇಕು ಅಂತ ಹೇಳಿದ್ರು. ನಾ ಹೇಳಿದ್ದು ಮನೆಯದು ಗಂಡ ಹೆಂಡತಿ ಹೀಗೆ ಸಿಗ್ತಿದ್ರು. ಕರೆಂಟು ಹೊಲ್ದಾಗ ಹೋಗಿರೋ ಕಬ್ಬಿನ ಬಿದ್ದು ಬರೀ 5 ಲಕ್ಷ. ನಮ್ಮ ಸಹೋದರ ಸತೀಶ್ ಎಂಬಾತ ಕರೆಂಟನ್ನು ತಗಿಲಿ ಸ್ವರ್ಗವಾಸ ಆಗಿದ್ದಾನೆ. ಅತಿ ದುಃಖ ಅನ್ನಿಸ್ತು ಅವರಿಗೆ, ಅವ್ರ ಕುಟುಂಬದವರಿಗೆ. ಆ ಭಗವಂತ ಶಕ್ತಿ ಕೊಡಲಿ. ಇಡೀ ಗ್ರಾಮ ಎಲ್ಲ ಸಮಾಜದವರು ಅವ್ರ ಜೊತೆ ಇದ್ದಾರೆ, ಅವ್ರ ಸಹಾಯಕ್ಕೆ ಬಂದಿದ್ದಾರೆ. ಇದೊಂದು ಗ್ರಾಮದಲ್ಲಿ ಏಕತಾಕ್ಕೆ ಒಂದು ಸಾಕ್ಷಿ ಆಗ್ತದೆ. ನಾನು ಕೂಡ ಅದಕ್ಕೆ MD ಕೂಡ ಹೀಗೆ ಮಾತಾಡಿದೆ. ಜಸ್ಕಮ್ಮ ಕೈಲಿಂದ ಎಷ್ಟಾಗ್ತೋ ಅವರು ನಿಗಮಲಿಂದ ಏನು ಅವ್ರ ಪ್ರೊವಿಷನ್ ಇದೆ, ಅವ್ರು 2 ಲಕ್ಷ ಪ್ರೊವಿಷನ್ ಇರುತ್ತೆ, ನಾವು 5 ಲಕ್ಷ ಜನ ಪ್ರೊವಿಷನ್ ಮಾಡಬೇಕು. ಒಬ್ಬ ಬಡವನ ಊರಲ್ಲಿ ಎಲ್ಲರಿಗೆ ಅನ್ನೋ ಆಪತ್ತಲ್ಲಿ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆದ್ರೆ ಡಿಪಾರ್ಟ್ಮೆಂಟ್ದವ್ರು ಬರಲಿ ಬಿಡಲಿ ಇವನ್ ಕೆಲಸ ಮೊದಲು ಮಾಡಿಸ್ಕೊಡ್ತೀನಿ. ಆ ಒಂದು ನಂಬಿಕೆ ಗ್ರಾಮಸ್ಥರದಿತ್ತು. ವೈಯಕ್ತಿಕ ನಾನು ಕೂಡ ನನ್ನ ಕೈಲಾದ ಸಹಾಯ ಮಾಡಿದ್ದೀನಿ. ಮತ್ತೇನರ ಮಕ್ಕಳ ಭವಿಷ್ಯಕ್ಕೋಸ್ಕರ ಅವರ ಧರ್ಮಪತ್ನಿ ಇಲಾಖೆಯಲ್ಲಿ ಯಾವುದಾದ್ರೂ ಸಣ್ಣ ಹುದ್ದೆ ಮಾಡಿಕೊಡ್ತೀನಿ ಅಂತ ಕೂಡ ಆಶ್ವಾಸನೆ ಕೊಡ್ತೀನಿ. ಇಷ್ಟೇ ಇನ್ನು ಮುಂದೆ ಎಚ್ಚರಿಕೆಯಿಂದ, ಯಾಕೆ ಕರೆಂಟ್ ಜೊತೆ ಚೆಲ್ಲಾಟ ಯಾರು ಆಡಬಾರ್ದು. ಅವ್ನು ಗ್ರಾಮಕ್ಕೆ ಒಳ್ಳೇದಾಗಲಿ ಅಂತ ಹೋಗ್ಯಾನ. ಕರೆ ಒಂದೊಂದು ಸಲ ಏನು ಮಾಡೋದು, ವಿಧಿ ಆಟ, ಸಮಯ ಸರಿ ಇಲ್ಲ. ಸಮಯ ಸರಿ ಇದ್ದರೆ ಎಲ್ಲ. ಒಂದೊಂದು ಸಲ ಅಂದ್ಕೊಂಡಂಗೆ ಭೀ ಆಗಲ್ಲ. ಅವ್ರು ಏನೋ ಒಳ್ಳೇದಕ್ಕೆ ಮಾಡೋಕ್ಕೆ ಹೋಗಿರ್ತಾನೆ ಪಾಪ, ಅಲ್ಲೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗು, LC ತೊಗೊಳ್ಳಲು ತೊಂದರೆ ಆಗ್ತದೆ. ಅಂಥ ಟೈಮಿಗೆ ಸಾವನ್ನಪ್ಪಿದ ಭಾಳಷ್ಟು ಉದಾಹರಣೆಗಳು. ತಾಳಮಡಿಗೆಲ್ ಕೂಡ ಹೋದ ವರ್ಷದಲ್ಲಿ ಅಲ್ಲಿ ಕೂಡ ಗೌರ್ಮೆಂಟ್ ಹಾಸ್ಪಿಟಲ್ ಮತ ಆಗಿತ್ತು, ಮನ್ನಳ್ಳಿದಾಗ ಆಗಿತ್ತು. ಈ ಥರ ಭಾಳ ಕರೆಂಟಿಲಿಂದ ಎಚ್ಚರಿಕೆ ಇರಬೇಕು, ನೀರ್ಲಿಂದ ಎಚ್ಚರಿಕೆ ಇರಬೇಕು, ಎರಡರಲ್ಲಿಂದ. ಸರ್, ಈಗ ಅವರು ಮೊದಲು ಇಲ್ಲಿವರೆಗೆ ಕಾಂಟ್ರಾಕ್ಟ್ ಬೇಸ್ ಏನಾದರೂ ತೊಗೊಂಡಿದಾರ? ಏನಾದರೂ ಕಾಂಟ್ರಾಕ್ಟ್ ಬೇಸ್ ಇಲ್ಲ. ಒಂದು ಇದ್ರಲಿಂದಪ್ಪ ಊರಲ್ಲಿ ಯಾರು ಭೀ ಈಗ ಒಂದು ಹೆಲ್ಪರು ಊರಾಗ ಸಹಾಯ ಯಾರಿಗೆ ಟೆಕ್ನಿಷಿಯನ್ ಯಾರು ಹುಷಾರಿರ್ತಾನೆ ಅವನಿಗೆ ಕರೆಯಲ್ಲ. ಆ ಟೈಪ್ ಇಲಾಖೆದವ್ರು ಕೂಡ ಅವನನ್ನು ಕೆಲಸ ತೆಕ್ಕೋತಿರು, ಆದರೆ ಏನು ಪ್ರಶ್ನೆ ಇಲ್ಲ.
ಅವರು ಕೂಡ ಇಲಾಖೆದವರು ಕೂಡ ಇವನ ಜೊತೆ ಇದ್ದಾರೆ, ಪಾಸಿಟಿವ್ ರಿಸಲ್ಟ್ ಹಾಕಿದ್ದಾರೆ, ಒಳ್ಳೇದಾಗ್ತದೆ.